ಈಗ ಬಿಜೆಪಿಯಲ್ಲಿ ಸಂಧಾನ ಸಭೆಗಳ ಪ್ರಮಾಣ ಜಾಸ್ತಿ ಆಗಿದೆ. ಇವತ್ತು ಕೂಡ ಸಂಧಾನ ಸಭೆ ಮುಂದುವರೆದಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ನಿಮ್ಮ ವಿಚಾರದಲ್ಲಿ ಏನಾದರೂ ಸಂಧಾನ ನಡೀತಾ ಇದೆ? ನಾವು ಯಾವ ಸಂಧಾನಕ್ಕೆ ನಾವು ಹೋಗೇ ಇಲ್ಲ. ನಮ್ಮ ಸಂಧಾನ ಆಗುವಂಥ ಪ್ರಕರಣ ಅಲ್ಲ. ಸಂಧಾನ ಪ್ರಕರಣ ಯಾವಾಗ ಪ್ರಾರಂಭ ಆಗ್ತದೆ ಅಂದ್ರೆ ಯಾರಿಂದ ಬಿ ಜೆ ಪಿ ಮುಳುಗ್ತಾ ಇದೆ ಆ ಒಂದು ಕುಟುಂಬ ಕರ್ನಾಟಕದ ಮುಖ್ಯ ದಾರದಿಂದ ಹೊರಗೆ ಹೋಗ್ಬೇಕು ಅಂದಾಗ ಸಂಧಾನ. ಅಲ್ಲಿವರೆಗೆ ಯಾರ ಜೊತೆ ಸಂಧಾನ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಕಲಬುರಗಿಗೆ ಬಂದಿದ್ರು, ಇವತ್ತು ಬೆಳಗಾವಿಗೆ ಹೋಗಿದ್ದಾರೆ. ಹೋಗಿ ಒಂದು ವಿಭಾಗವಾರ ಸಭೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೇಮಕಾತಿ ಬಗ್ಗೆನೂ ನೋಡ್ತಾ ಇದ್ದಾರೆ. ಈಗ ಬರಗಾಲ ಬರ್ತಾ ಇದೆ, ಮಳೆ ಕೊಡ್ತಾ ಇದೆ. ಈ ಇಂಥ ಸಂದರ್ಭದಲ್ಲಿ ತಾವೇನು ಹೇಳ್ತಾರೆ? ನೋಡಿ, ಇವೆಲ್ಲ ಸಭೆಗಳು ಏನು ರೊಕ್ಕ ಇದ್ರೇ ಸಭೆಗಳು. ಯಾವ ಗುತ್ತಿಗೆದಾರ ಬಿಲ್ ಕೊಟ್ಟಿಲ್ಲ, ಯಾವ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ಇವತ್ತು ನೋಡಿರಿ, ಒಂದೇ ಇಲಾಖೆದು ಒಬ್ಬರು ಅಧಿಕಾರಿಗಳು ಹೇಳಿದ್ರು, ಸಣ್ಣ ನೀರಾವರಿ ಇಲಾಖೆಯಲ್ಲಿ 14,000 ಕೋಟಿ ರೂಪಾಯಿ ಬಾಕಿ ಇದೆ. ಮತ್ತು ಅಲ್ಲಿ ಸಭೆ ಮಾಡೋದ್ರಿಂದ ಏನು ಲಾಭ? ಈಗ ನೀವು ರೈತರಿಗೆ 40 ಲಕ್ಷ ರೂಪಾಯಿ, ನೀರಾವರಿಯವರಿಗೆ 25 ಲಕ್ಷ ರೂಪಾಯಿ, ಒಣ ಬೇಸಾಯದವರಿಗೆ ಪರಿಹಾರ ಕೊಡ್ತೇನೆ ಅಂತ ಹೇಳಿದ್ದೀರಿ. ಎಲ್ಲಿ? ಕೃಷ್ಣಾ ಮೇಲ್ದಂಡೆ ಯೋಜನೆ. ಅದೇ ಇಲ್ಲಿ ಹೇಳ್ತೀರಿ ಬಿಡದಿ ಒಳಗೆ 2 ಕೋಟಿ ರೂಪಾಯಿ ನಾವು ಪರಿಹಾರ ಕೊಡ್ತೇನೆ ಅಂತ. ಒಂದೇ ರಾಜ್ಯದಲ್ಲಿ 2 ಕಡೆ ತಾರತಮ್ಯವನ್ನು ಇವತ್ತು ಈ ಸರ್ಕಾರ ಮಾಡ್ತಾಯಿದೆ. ನೀವು ಒಂದು ವೇಳೆ 2 ಕೋಟಿ ರೂಪಾಯಿ ಬಿಡದಿ ಕೊಡ್ತಿದ್ರೆ ಅಲ್ಲಿಯೂ ರೈತರಿಗೆ 2 ಕೋಟಿ ಕೊಡಿ. ಅದನ್ನು ಹಂತ ಹಂತವಾಗಿ ಕೊಡ್ತಾರತ್ತೆ. ಹಂತ ಹಂತವಾಗಿ 5-6 ವರ್ಷಗಟ್ಟಲೆ ಕೊಟ್ಟರೆ ಆ ರೈತರು ಬೋತ್ತೆ ದಿವಾಳಿ ಆಗ್ತಾರೆ. ಒಂದೇ ಇದಕ್ಕೇ ಹಣ ಇಲ್ಲ. ಸುಮ್ಮನೆ ಎಲ್ಲ ವಿಭಾಗ ಸಭೆಗಳು, ಅದರಿಂದ ಯಾವುದೇ ಸಭೆಗಳಿಂದ ಯಾವುದೇ ರೀತಿ ಫಲಪ್ರದ ಆಗುವಂಥ ಸಭೆ ಆಗುವುದಿಲ್ಲ. ಅದು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾಯಿದ್ದೀವಿ. ಸರ್, ಈಗ ಹಿಂದೂ ಕಾರ್ಯಕರ್ತರು ಒಬ್ಬೊಬ್ಬರಿಗೆ ಒಂದೊಂದು ವಿಚಾರಗಳು ಹೇಳ್ತಾ ಇದ್ದಾರೆ. ಸಂದೀಪ್ ಪೂಜಾರಿ ಪಂಪ್ವೆಲ್ ಅನ್ನೋ ಒಂದು ವಿಚಾರ ಹೇಳಿದ್ದಾರೆ. ಶರತ್ ಮಡಿವಾಳ ಹತ್ಯೆ ಪ್ರಕರಣದಲ್ಲಿ ಅದರ ವಿರುದ್ಧ ಹೋರಾಟ ಮಾಡಿ ನಾವು ಜೈಲಿಗೆ ಹೋಗ್ತೀವಿ. ಅವತ್ತು ನಮ್ಮನ್ನು ಜೈಲಿಗೆ ಕಳಿಸಿ ಉಳಿದವರು ಭಾಷಣಗಳನ್ನು ಮಾಡಿದ್ರು. ಆ ಭಾಷಣಗಳನ್ನು ಕೇಳ್ಕೊಂಡು ನಾವು ಜೈಲಿಗೆ ಹೋದ್ವಿ. ಅವರೆಲ್ಲ MLAಗಳಾದರು, ಮಂತ್ರಿಗಳಾದರು. ನಾವಿನ್ನು ಜೈಲಲ್ಲಿದ್ವಿ. ನಾನು ಪ್ರತಿದಿನ ಕೇಸ್ಗಳಿಗೆ ಅಲ್ದಾಡಬೇಕಾಗಿದೆ. ಸಂಘ ಪರಿವಾರ ನನ್ನ ನೆರವಿಗೆ ಬರ್ತಿಲ್ಲ, ಮತ್ತು ಯಾರು ಗೆದ್ದರೂ ಅವ್ರು ನಮ್ಮ ನೆರವಿಗೆ ಬರ್ತಿಲ್ಲ. ನಾವು ಈಗ ಕೇಸ್ಗಳಿಗೆ ಅಲ್ದಾಡೋ ಪರಿಸ್ಥಿತಿ ಆಗಿದೆ. ನಮ್ಮನ್ನು ಯಾರು ಕೇಳೋರ ದಿಕ್ಕಿಲ್ಲ ಅಂತ ಹಿಂದೂ ಕಾರ್ಯಕರ್ತರು ಇಲ್ಲ. ಇದು ಎಲ್ಲ ಕಡೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಒಂದು ಭಾವನೆ ಇದೆ. ಯಾಕಂದ್ರೆ BJP ಸರ್ಕಾರ ಇದ್ದಾಗ ಆಯಾ ಘಟ್ಟದಲ್ಲಿ ಆದಂಥ ಇಬ್ಬರು ಮುಖ್ಯಮಂತ್ರಿಗಳು ಯಾವುದೇ ರೀತಿ ಹಿಂದೂಗಳ ವಿರುದ್ಧ ಇರುವಂಥ ಕೇಸ್ ತಗೊಳ್ಳಿಕ್ಕೆ ಏನೂ ಪ್ರಯತ್ನ ಮಾಡಲಿಲ್ಲ. ಇವತ್ತು ನೋಡಿರಿ, ಕಾಂಗ್ರೆಸ್ ಬಂದ್ಕೊಳ್ಳೇ ಮುಸ್ಲಿಮರದು ಎಲ್ಲ ಕೇಸುಗಳನ್ನು ವಾಪಸ್ ತೊಗೋತಾ ಇದ್ದಾರೆ. ಮತ್ತು ಇವರು BJP ಅಧಿಕಾರಿಗಳಿದ್ದಾಗ ಇವರೆಲ್ಲ MLA ಆದವರು, ಮಂತ್ರಿಗಳಾದರು, ಮುಖ್ಯಮಂತ್ರಿಗಳಾದರು. ಇವತ್ತು ಹಾವೇರಿದೆ ಉದಾಹರಣೆ ತಗೋರಿ. ಹಾವೇರಿ ಜಿಲ್ಲೆಯಲ್ಲಿ ನಿನ್ನೆ ನಾವು ಹೋದಾಗ ಎಲ್ಲ ಕಡೆ ಕಾರ್ಯಕರ್ತರ ಭಾವನೆ, ಅಲ್ಲಿ BJP ನಾಯಕರು ಯಾರೂ ಸ್ಪಂದನೆ ಮಾಡ್ತಾಯಿಲ್ಲ. ಪಾಪ ಕಾರ್ಯಕರ್ತರು ಗೋ ಒಂದು ರಕ್ಷಣೆಗಾಗಿ, ಹಿಂದೂಗಳ ಏನೇ ಭಾವನೆಗಳಿಗೆ ಧಕ್ಕೆ ಆದಾಗ ಅದರ ವಿರುದ್ಧ ಹೋರಾಟ ಮಾಡೋದಂಥವ್ರಿಗೆ ನಿಜಕ್ಕೂ ಅನ್ಯಾಯ ಆಗಿದೆ. ಇನ್ನಾದರೂ ಈಗ ಏನೋ ಒಂದು ನಾಟಕ ಪ್ರಾರಂಭ ಮಾಡಿದ್ದಾರೆ. ಇದು ಕೇವಲ ಚುನಾವಣೆ ಸ್ಟಂಟ್ ಆಗಬಾರ್ದು. ಮುಂದಿನ ದಿವಸಗಳಲ್ಲಿ ಹಿಂದೂಗಳ ರಕ್ಷಣೆ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾಡುವಂಥ ನಾಯಕರುಗಳು ಇವತ್ತು ಕಾಣ್ತಾ ಇಲ್ಲ. ಕೇವಲ ತಾವು ತಮ್ಮ ಕುಟುಂಬ, ತಮ್ಮ ಮಕ್ಕಳನ್ನ MLA ಟಿಕೆಟ್ ಕೊಡಿಸ್ಬೇಕು, ತಮ್ಮ ಭವಿಷ್ಯ ನೋಡ್ಕೋದ್ರ ಸಲುವಾಗಿ ಮುಂಜಾನೆ ಒಂದು ಹೇಳಿಕೆ ಕೊಡ್ತಾರೆ, ಸಂಜೆ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ. ಒಬ್ಬರು ಕೊಟ್ಟರಲ್ಲ, ಕಿಕ್ಕಿ ಮಹೌಟ್ ಅಂತ ಹೇಳಿ ಕೊಟ್ಟರು. ಅದ್ರ ಹಿಂದೆ ನೋಡ್ರಿ ಅವ್ರದ್ದು ಸದಾನಂದ ಗೌಡರ ಹೇಳಿಕೆಗಳು ಹೆಂಗಿದ್ದು ಅಂದರೆ, ಏನಪ್ಪ ಯಡಿಯೂರಪ್ಪನ ಬಿಟ್ಟರೆ BJP ಇಲ್ಲ ಅನ್ನೋರಂಗೆ ಗುಣಗಾನ ಮಾಡ್ತಿದ್ರು ಅಪ್ಪ ಮಕ್ಕಳನ್ನ. ಈ ರಾಜ್ಯಸಭಾ ಆಗಲಿಲ್ಲ ಅಂದು ಮರುದಿವ್ಸನೇ ಯಾವುದೋ BJP ಪ್ರಮುಖರೊಳಗೆ ಕಿಕ್ಕಿ ಮಹೋಟಾದರು. ಯಾವಾಗ ಒದಿತಾರೋ, ಯಾವಾಗ ಒಳಗೆ ಬರ್ತಾರೆ. ಇಂಥ ನಾಯಕರುಗಳು ಏನು BJPಯಲ್ಲಿ ಅದಾರಲ್ಲ, ಇದರಿಂದ ಹಿಂದೂಗಳಿಗೆ ರಕ್ಷಣೆ ಆಗ್ತಾಯಿಲ್ಲ. ಯಾರು ನೋಡಿ, ಇವತ್ತು ಬೊಮ್ಮಾಯಿಯವರು ಇದ್ದಾಗೂ ಏನೂ ಮಾಡಲಿಲ್ಲ. ಬೊಮ್ಮಾಯಿ ಹುಬ್ಬಳ್ಳಿ ಘಟನೆ ಆಯಿತು, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದಾದ. ಇದೇ ಯಡಿಯೂರಪ್ಪ ಇದ್ದಾಗ KG ಹಳ್ಳಿ DG ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದು. ಏನು ಕ್ರಮ ತೊಗೊಂಡ್ರು? ಏನು ಕ್ರಮ ತೊಗೊಲಾರ್ದಕ್ಕೇ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು ಭಾಳಷ್ಟು ನಿರಾಶೆಯಾಗಿದ್ದಾರೆ. ಯಾರ ಬಗ್ಗೆ? ಈ BJPಯಲ್ಲಿರುವಂಥ ಕೆಲವು ನಾಯಕರ ಬಗ್ಗೆ. ಕೇವಲ ನರೇಂದ್ರ ಮೋದಿಯವ್ರನ್ನ ನಂಬ್ಕೊಂಡು, ಯೋಗಿ ಆದಿತ್ಯನಾಥ್ರನ್ನ ನಂಬ್ಕೊಂಡು BJPಗೆ ಕೆಲಸ ಮಾಡ್ತಾಯಿದ್ದಾರೆ. ಈ ಕರ್ನಾಟಕದಲ್ಲಿರುವಂಥ ಮಹಾನ್ ಶ್ರೇಷ್ಠ ನಾಯಕರ ಬಗ್ಗೆ ಯಾರ್ದೂ ವಿಶ್ವಾಸ ಇಲ್ಲ. ಇತ್ತೀಚೆಗೆ RSS ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಶುರು ಮಾಡಿದ್ದಾರೆ ಗೃಹ ಸಚಿವರು.
ಕಾಂಗ್ರೆಸ್ನಲ್ಲಿ RSS ಬಗ್ಗೆ ಮಾತನಾಡಿದ್ರೆ ಅವಕಾಶಗಳು ಜಾಸ್ತಿ ಅಂತ ಅನ್ನೋಂಥ ಚರ್ಚೆ ಇದೆ. ಅಲ್ಲೇ ಪ್ರಮೋಷನ್ ಆಗ್ತದೆ ಅಂತ ಹೇಳಿ ಈ ರಾಹುಲ್ ಗಾಂಧಿ ಅನ್ನುವಂಥ ಒಂದು ವ್ಯಕ್ತಿ ಏನಿದೆಯಲ್ಲ, ದೇಶದ ವಿರುದ್ಧ ಮಾತಾಡೋರು, ಹಿಂದೂ ಧರ್ಮದ ವಿರುದ್ಧ ಮಾತಾಡೋರು, ಅದೇ ರೀತಿ RSS ವಿರುದ್ಧ ಮಾತಾಡೋರು, ಯಾರು ಮಾತಾಡ್ತಾರೋ ಅವ್ರು ಪ್ರಮೋಷನ್ ಕೊಡ್ತಾರೆ. ಈಗ BK ಹರಿಪ್ರಸಾದ್ ಕೊಟ್ಟಿದ್ದು ಅದೇ ಕಾರಣದಿಂದ, ಈ ಹೋಮ್ ಮಿನಿಸ್ಟರ್ ಖರ್ಗೆ ಅವರು ಮಾಡಿದ್ದು ಅದೇ ಕಾರಣದಿಂದ, ಅವ್ರ ತಂದೆಯನ್ನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ್ದು ಅದೇ ಕಾರಣದಿಂದ, ಮತ್ತೊಂದೇನಿಲ್ಲ. ಹಿಂದೂಗಳಿಗೆ ಬೈ ಅವರು ಅತ್ಯಂತ ಹಗುರಾಗಿ ಮಾತಾಡಬೇಕು, ದೇಶದ ವಿರುದ್ಧ ಹೇಳಿಕೆ ಕೊಡಬೇಕು, ಚೀನಾ ಏಜೆಂಟ್ರಂತೆ ಕೊಡಬೇಕು, ನಮ್ಮ ಪಾಕಿಸ್ತಾನ ಅನ್ನಬೇಕು. ನಿನ್ನೆ ಒಬ್ಬ ಶಿಗ್ಗಾಂವದಲ್ಲಿ ಕಾಂಗ್ರೆಸ್ MLA ನಮ್ಮ ಪಾಕಿಸ್ತಾನ ನಮ್ಮ ವೈರಿ ಎಲ್ಲ, ಚೀನಾ ನಮ್ಮ ವೈರಿ ಅಂತ ಹೇಳ. ಬಹುಶಃ ಅವನಿಗೂ ಏನಾದರೂ ಪ್ರಮೋಷನ್ ಸಿಗ್ಬೋದು ಇಷ್ಟರಲ್ಲಿ. ಅಂದರೆ ಇದು ಕೆಟ್ಟ ಒಂದು ಸಂಸ್ಕೃತಿ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಮೇಲೆ ಮೊದಲೇ ನೋಡೋದು ಕಾಂಗ್ರೆಸ್ಸು ದೇಶ ವಿರೋಧಿ ಹೇಳಿಕೆಗಳಲ್ಲೇ ನೆಹರೂವಿಂದ ಹಿಡಿದು ಎಲ್ಲರೂ ಇದೇ ಮಾಡಿದ್ದಾರೆ. ಇನ್ನೂ ಹೆಚ್ಚು ಪ್ರಖರವಾಗಿ ರಾಹುಲ್ ಗಾಂಧಿ ಬಂದ ಮೇಲೆ ಆಗ್ತಾಯಿದೆ. ಸರ್ಕಾರದಲ್ಲಿ ಕೆಲ ಇಲಾಖೆಗಳಿಗ ನೇರ ನೇಮಕಾತಿ ಆಗ್ತಾ ಇದೆ. ಮೊನ್ನೆ ಆದೇಶ ಆಗಿದೆ ನೇರ ನೇಮಕಾತಿ ಮಾಡಬೇಕು ಅಂತ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನೋಡಿ, ನೇರ ನೇಮಕಾತಿ ಮಾಡುವಂಥದ್ದು ಏನು ಪ್ರೊಸೆಸ್ ಮಾಡಿದ್ರೆ ಭ್ರಷ್ಟಾಚಾರಕ್ಕೆ ಅನುಕೂಲ. ಈಗ ನೀವು KPSC ಎದಕ್ಕೆ ಮಾಡಿರಿ? KPSCನೂ ಸಹ ಒಂದು ಭ್ರಷ್ಟಾಚಾರದ ದೊಡ್ಡ ಕೂಪದು, ಅದೇನು ಭಾಳ ಸಾಚಾಗಳಿಲ್ಲ. ಯಾಕಂದ್ರೆ ಅದರ ಅಧ್ಯಕ್ಷನ ಮೇಲೆ ಗಂಭೀರ ಆರೋಪ ಬಂದಿದೆ. ಇನ್ನೂವರೆಗೆ ಆ ಮಹಾತ್ಮ ಇನ್ನೂ ರಾಜೀನಾಮೆ ಕೊಡ್ಲಿಕ್ಕೂ ತಯಾರಿ, ತನ್ನ ಮಗಳನ್ನೇ ನೇಮಕಾತಿ ಮಾಡ್ಯಾನ. ಇದಕ್ಕೆ ನನಗೆ ಅಭಿಪ್ರಾಯ ಏನಪ್ಪ ಅಂದರೆ UPSC ಮಾದರಿಯಲ್ಲಿ ಯಾವುದೇ ಮಕ್ಕಳಿಗೆ ಮೆರಿಟ್ ಆಧಾರ ಮೇಲೆ ಅವ್ರ ಅರ್ಹತೆ ಆಧಾರ ಮೇಲೆ ನೇಮಕಾತಿ ಆಗಬೇಕು ವಿನಃ ನೇರ ನೇಮಕಾತಿಯಿಂದ ನಿಜವಾದಂಥ ಏನು ಪ್ರತಿಭೆ ಇರುವಂಥ ಯುವಕರಿಗೆ ನೌಕರಿ ಸಿಗುವಂಥದ್ದು ಭಾಳ ಕಷ್ಟ. ಇವು ಕೇವಲ ತಮ್ಮ ಭ್ರಷ್ಟಾಚಾರಕ್ಕಾಗಿ ಈ ರೀತಿ ನೇರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.